ಇವರು ತಾಯಿ ಅಮ್ಮೀರ್ನ ಪುತ್ರದಾದ ಜಾನಕಿ. ಇವರಿಗೆ 3 ಜನ ಗಂಡು ಮಕ್ಕಳಿದ್ರು. ಒಬ್ಬ ಗಂಡು ಮಗ ಕಿಡ್ನಿ ಫೇಲ್ಯೂರ್ ಆಗಿ ತೀರಿ ಹೋದ್ರು. ಮತ್ತೊಬ್ಬ ಗಂಡು ಮಗ ಕೂಡ ಕಿಡ್ನಿ ಫೇಲ್ಯೂರ್ ಆಗಿ ತೀರಿ ಹೋದ್ರು. 3ನೆಯ ಗಂಡು ಮಗ ಕೂಡ ಇವಾಗ ಕಿಡ್ನಿ ಫೇಲ್ಯೂರ್ ಆಗಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರಿಗೆ ಮದುವೆಯಾಗಿ ಅವರ ಪತ್ನಿಗೂ ಕೂಡ ಇವಾಗ ಒಂದು ಅನಾರೋಗ್ಯವಾಗಿ ಅವರು ಕೂಡ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವರ ಯಜಮಾನರು ಹೋಗಿ ಅವರೆಲ್ಲರನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಇವತ್ತು ಇವರ ಜೀವನದ ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಹೊತ್ತಿನ ಊಟ ಮಾಡುವುದಕ್ಕೆ ಅಕ್ಕಿ ಕೂಡ ಇಲ್ಲದಷ್ಟರ ಮಟ್ಟಿಗೆ ಇವತ್ತು ಕಷ್ಟದಲ್ಲಿದ್ದಾರೆ. ಉಲಿಪೊಡ್ಚೀರಿ ಅಮ್ಮ ದಾದ ಗೊತ್ತುಂಡೆ ಇದಕ್ಕೆ ಬೋಡೆ ನಂಚಿನ ಆರಿತ ವ್ಯವಸ್ಥೆ ನಮ್ಮ ಇತ್ತೀನಿ ಮಲ್ತದ ನನ್ನಲ್ಲ ದಾದ ನಮ್ಮ ದಾಪುರ ಹೆಂಚಿನ ಸಾಕಾರ ಮಲ್ ಇದು ಮನಸ್ಸು ಕೊಂಚ ಅರಿಲ ಜನ ಲೆಕ್ಕ ಆತನತೆ ಒಂದು ತಿಂಗಳ ಮಟ್ಟಿಗೆ ಊಟ ಮಾಡುವುದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಅಕ್ಕಿ ದಿನಸಿ ಸಾಮಾನುಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಪುತ್ತೂರಿನ ಫ್ಯಾಷನ್ ಝೋನ್ ಇದರ ಮಾಲಕರಾಗಿರುವಂತಹ ಸುನಿಲ್ ಅವರು ನಾವುಗಳು ಸೇರಿ ಅವರಿಗೆ ಮೊದಲನೇದಾಗಿ ಈ ಅಕ್ಕಿಯನ್ನ ಹಾಗೇನೆ 1 ತಿಂಗಳ ದಿನಸಿಯ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. 3 ಜನ ಗಂಡು ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನ ನಡೆಸುತ್ತಿದ್ದಂತಹ ಕುಟುಂಬದಲ್ಲಿ 2 ಜನ ಗಂಡು ಮಕ್ಕಳು ಕಿಡ್ನಿ ವೈಫಲ್ಯದಿಂದ ಜೀವವನ್ನ ಕಳೆದುಕೊಂಡಿದ್ದಾರೆ. ಮತ್ತೊಬ್ಬ ಮಗನ ಕಿಡ್ನಿ ವೈಫಲ್ಯದಿಂದ ಆಸ್ಪತ್ರೆ ಪಾಲಾಗಿದ್ದಾರೆ. ಇಂಥ ಕುಟುಂಬಕ್ಕೆ ಇವತ್ತು ಒಂದು ಹೊತ್ತಿನ ಊಟ ಮಾಡುವುದಕ್ಕೂ ಕಷ್ಟವಾಗಿರುವ ಸಂದರ್ಭದಲ್ಲಿ ನಮ್ಮ ತಂಡ ಅವರನ್ನ ಭೇಟಿಯಾಗಿ 1 ತಿಂಗಳವರೆಗೆ ಅವರಿಗೆ ಬೇಕಾಗಿರುವ ಅಕ್ಕಿ ಹಾಗೆಯೇ ದಿನಸಿ ವಸ್ತುಗಳ ವಿತರಣೆಯನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಜೀವನಕ್ಕೆ ಬೇಕಾಗಿರುವ ಒಂದಷ್ಟು ಸಹಕಾರವನ್ನ ಆರ್ಥಿಕವಾಗಿ ಅಥವಾ ಆಹಾರದ ರೂಪದಲ್ಲಿ ನೀಡಬೇಕೆಂಬುದು ಈ ಮೂಲಕ ನಮ್ಮ ಬಯಕೆಯಾಗಿದೆ. ಇವರ ಹಿರಿಯ ಮಗನೂ ಹಾಗೆ ಈ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಕಲ್ಲಿನ ಕೊರೆ ಇದಕ್ಕೆಲ್ಲ. ಮನೆ ಅಲ್ಲಿಂದಲ್ಲಿಗೆ ನಡೀತಾ ಇತ್ತು. ಆ ನಂತರ ಅವರಿಗೆ ಸಡನ್ ಆಗಿ ಸಮಸ್ಯೆಯಾಗಿ ಅವರು ತೀರಿಕೊಂಡ್ರು. ಮತ್ತು ಅವರ ಹೆಂಡ್ತಿಗೂ ಹಾಗೆ ಡೆಲಿವರಿ ಸಮಯದಲ್ಲಿ ಮೊದಲನೇ ಮಗ ಇದ್ದ, 2ನೇ ಡೆಲಿವರಿಗೆ ಆಗುವಾಗ ನರದ್ದೇನೋ ಪ್ರಾಬ್ಲಮ್ ಬಂದು ಮತ್ತು ಸರ್ಜರಿ ಎಲ್ಲ ಆಯಿತು, ಅನೇಕ ಖರ್ಚಿಗೆಲ್ಲ ಅದಕ್ಕೆ. 2ನೇ ಮಗನಿಗೆ ಹಾಗೆ ಒಂದು ಸ್ವಲ್ಪ ಸಮಯ ನಂತರ ಕಿಡ್ನಿ ಫೇಲ್ಯೂರ್ ಆಗಿ ತೀರಿಕೊಂಡ್ರು ಅವರು ಸಹ. ಈಗ 3ನೇ ಮಗನೂ ಹಾಗೆ ತೀರಾ ಕಷ್ಟದಲ್ಲಿರುವಾಗಲೇ ಅದೊಂದು ಕಿಡ್ನಿ ಫೇಲ್ಯೂರ್ ಆಗಿ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಮುಂದೆ ಸಹಕಾರ ಸಿಗಬಹುದು. ದಯವಿಟ್ಟು ನಿಮ್ಮೆಲ್ಲರ ಸಹಕಾರವನ್ನ ಕೇಳ್ಕೊಳ್ತಾ ಇದ್ದೇನೆ.